ಅಧಿಕಾರಿಗಳೇ ಶಾಂತಕುಮಾರ್ ಅವರೇ, ಮಂಜಣ್ಣ ಅವರೇ, ಚಂದ್ರನಾಯ್ಕರೇ ಮತ್ತು ನಮ್ಮ MRW ಆದಂಥ ಚಿತ್ತಯ್ಯನವರೇ ಮತ್ತು ಎಲ್ಲ ನನ್ನ ಪ್ರೀತಿಯ ವಿಕಲಚೇತನ ಬಂಧುಗಳೇ, ಎಲ್ರಿಗೂ ಕೂಡ ಮೊದಲನೇದಾಗಿ ಇವತ್ತು ವಿಕಲಚೇತನ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಜೊತೆಗೆ ನಾವ್ಯಾರೂ ಕೂಡ ಹುಡ್ತಾ ಈ ರೀತಿ ಭಗವಂತ ಎಲ್ಲರೂ ಕೂಡ ಒಳ್ಳೆ ಥರ ಹುಟ್ಟಿಸಿ ಈ ಥರ ತಮ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು ನಮಗೂ ಕೂಡ ನೋವಿದೆ. ಆದರೆ ನಿಮ್ಮ ನೋವನ್ನ ಹಂಚ್ಕೊಳ್ಳೋಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡಿ ನಿಮ್ಮ ಜೊತೆ ಒಂದು ಒಡನಾಟ ಇಟ್ಕೊಂಡು ನಿಮಗೆ ಅದು ಯಾವುದ್ರದ್ದು ಕೂಡ ಭಾಸ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ ಕೂಡ ಹೌದು. ಆ ನಿಟ್ಟಿನಲ್ಲಿ ನಿಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಮೊದಲೇ ಚಿಕ್ಕನಾಯಕನಹಳ್ಳಿನಲ್ಲಿ 35 ಜನ ನಮ್ಮ VRWಗಳಿದ್ದರು, ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದೆ. ಯಾಕೆ ಕೊಟ್ಟಿದ್ದೆ ಅಂತಂದರೆ, ಅವರು ಹೋಗಿ ಮನೆಗೂ ಹೋಗಿ ಅಲ್ಲಿ ಅಂಗವಿಕಲರು ಯಾರು ಇರ್ತಾರೆ, ಬೆಡ್ ರಿಡನ್ ಇರ್ಬೋದು, ಅಲ್ಲಿ ಯಾರಿಗೆ ಆ ಥರ ಒಂದು ಅಂಗವಿಕಲತೆ ಇರ್ತದೆ ಅಂಥವ್ರಿಗೆ ಹೋಗಿ ಶುಶ್ರೂಷೆ ಮಾಡ್ತಕ್ಕಂಥವ್ರು ಅವರಿದ್ದಾರೆ ಎಲ್ಲ ಪಂಚಾಯತಿನಲ್ಲೂ. ಅವ್ರಿಗೆ ಇಂಥ ವಾಹನಗಳನ್ನ 15 ವರ್ಷದಿಂದನೇ ಕೊಟ್ಟಿದ್ದೆ ನಾನು ಚಿಕ್ಕನಾಯಕನಹಳ್ಳಿಯಲ್ಲಿ. ಯಾಕೆಂದರೆ ಆ ಮಕ್ಕಳನ್ನ ಪ್ರತಿ ವರ್ಷ ನಾನು ಹುಟ್ಟಿದಬ್ಬ 16 ಫೆಬ್ರವರಿಗೆ ಬರೋದಕ್ಕೆ ಮುಂಚೆ 1 ತಿಂಗಳು ಮುಂಚೆ ನಾನು ಮತ್ತು ನಮ್ಮ ಅಂಗನವಾಡಿ CDP ಅವರು ಕೂತ್ಕೊಂಡು ಎಲ್ಲೆಲ್ಲಿ ಅಂಗವಿಕಲರಿದ್ದಾರೆ ಅವ್ರಿಗೇನೇನು ಬೇಕು, ಅವ್ರಿಗೆ ಮಹಾಶಾಸನ ಇರ್ಬೋದು, ಜೊತೆಗೆ ಅವ್ರಿಗೇನೇನು ಸವಲತ್ತು ಬೇಕು ಎಲ್ಲದೂ ಪಟ್ಟಿ ಮಾಡಿಸ್ತಾ ಇದ್ವಿ. ಮುಂಚೆ ಒಂದು ಡಿಸ್ಟಿಕ್ ಆಫೀಸಿಂದ ಅಲ್ಲಿಗೆ ಕರೆಸ್ಬಿಟ್ಟು ಅಲ್ಲೇ ಸರ್ಟಿಫಿಕೇಟ್ಸ್ ಮಾಡಿಸೋವಂಥದ್ದು ಕೆಲಸ ಮಾಡಿ ಅವ್ರಿಗೆ ನಮ್ಮ ಹುಟ್ಟಿದಬ್ಬದ ದಿನ ನಾವು ಬೇರೆ ಏನು ಆಡಂಬರದಿಂದ ಮಾಡ್ಕೋತಾ ಇರಲಿಲ್ಲ. ನಮಗೆ ಜನಸಾಮಾನ್ಯರ ಜೊತೆ ಹೆಲ್ತ್ ಕ್ಯಾಂಪ್ ಇರ್ಬೋದು, ಇಂಥ ವಿಕಲಚೇತನರಿಗೆ ಕೊಡ್ತಕ್ಕಂಥ ಯಾವ ಮಹಾಶಾಸನಗಳಿರ್ಬೋದು, ಅವ್ರಿಗೆ ಬೇಕು ಸವಲತ್ತುಗಳಿರ್ಬೋದು, ಜೊತೆಗೆ ಏನು ಜಾಬ್ ಮೇಳ ಇಂಥವನ್ನೇ ಮಾಡ್ಕೊಂಬಂದ್ವಿ ನಾವು ಮೊದಲಿಂದ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಖಂಡಿತ ಇವತ್ತು ಸಮಾಜದಲ್ಲಿ ನಾನಾ ರೀತಿ ಬದುಕನ್ನು ಕಟ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಹಲವಾರು ಜನ ನೋಡಿದಾಗ ಎಲ್ಲರೂ ಕೂಡ ಒಂದು ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರೋದ್ರಿಂದ ಖಂಡಿತ ನೀವು ಯಾರು ಕೂಡ ಅಧೈರ್ಯ ಪಡಬೇಕಾಗಿಲ್ಲ. ನೀವು ಈ ಒಂದು ವಾಹನ ಸಿಕ್ಕಿರೋದ್ರಿಂದ ಇದ್ರ ಮುಖಾಂತರ ನಿಮ್ಮ ಏನಾದರೂ ಕೂಡ ವ್ಯವಹಾರ ಮಾಡ್ಕೊಳ್ಳೋಕ್ಕಿರ್ಬೋದು, ನಿಮ್ಮ ಬೇರೆ ಬೇರೆ ಕಡೆ ಸಂಚಾರ ಮಾಡಿ ಯಾವುದಾದ್ರು ಕಚೇರಿಗಳಲ್ಲಿ ಕೆಲಸ ಮಾಡೋಕ್ಕಿರ್ಬೋದು, ನಿಮ್ಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಾವೆಲ್ಲ ಸೇರಿಕೊಂಡು ನಿಮಗೆ ಇದನ್ನು ನಾವು ಕೊಡ್ತಾ ಇದ್ದೇವೆ. ಖಂಡಿತ ಇದನ್ನು ಸದ್ಬಳಕೆ ಮಾಡಿಕೊಂಡು ನೀವೆಲ್ಲರೂ ಕೂಡ ಎಲ್ಲರಂತೆ ತಾವು ಕೂಡ ಬದುಕಲಿಕ್ಕೆ ಪ್ರಯತ್ನ ಮಾಡಿ. ಏನೇ ಸಮಸ್ಯೆ ಇದ್ದರೂ ನಮ್ಮ EO ಅವರು ಇದ್ದಾರೆ, ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಮ್ಮೆಲ್ಲರಿಗೂ ಕೂಡ ಇವತ್ತು 3 ಚಕ್ರದ ಈ ಒಂದು ಮೋಟ್ರ್ ಸೈಕಲನ್ನು ವಿತರಣೆ ಮಾಡಲಿಕ್ಕೆ ಮತ್ತು ತಮ್ಮ ಜೊತೆ ಕೆಲವು ಕಾಲ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.